Unlock the creative school for quality and innovative education। करें एक बेहतर कल की शुरुआत आज से। के गिरी सिल्क एंड साड़ी डिपार्टमेंट को लेकर एमएलसी डॉक्टर एमजी मुळे ने उठाई सेशन में आवाज। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कर्नाटका लेजिस्लेटिव काउंसिल विंटर सेशन में एमएलसी डॉक्टर एमजी मुळे ने डिपार्टमेंट के खाली पोस्ट को लेकर आवाज उठाई। कहा कि हेल्थ डिपार्टमेंट में 69,950 पोस्ट हैं, जिसमें लगभग 50% पोस्ट की भर्ती बाकी है। 32,870 पोस्ट अभी भी खाली हैं। इस वजह से पेशेंट को गवर्नमेंट हॉस्पिटल में इलाज नहीं हो पा रहा। अगर ये पोस्ट फिल हो जाए तो पेशेंट को पूरा इलाज मिलेगा। इसके अलावा ग्रामीण एरियाओं में हेल्थ इशू को लेकर कोई अवेयरनेस कार्यक्रम नहीं किया जा रहा और कहा कि बीदर डिस्ट्रिक्ट पे महिलाओं के हेल्थ से जुड़े हेल्थ डिपार्टमेंट में 60% पोस्ट खाली हैं, जिसे महिलाओं को गवर्नमेंट हॉस्पिटल में सही से इलाज नहीं मिल पा रहा है। और कहा कि लास्ट सेशन में हेल्थ डिपार्टमेंट के पोस्ट को लेकर सवाल पूछा गया, जिसका जवाब अभी तक नहीं मिला। इस बार गवर्नमेंट हॉस्पिटल में गंभीर परिस्थिति आ चुकी है। हॉस्पिटल पहुंच रहे हैं, लेकिन इन्हें इलाज नहीं मिल पा रहा। इस तरह से सेशन में एमएलसी डॉक्टर एमजी मुळे ने उठाए सवाल। एमजी मुळे ಒಟ್ಟು ಮಂಜೂರಾಗಿರುವ ಹುದ್ದೆಗಳು भविष्य निधि म्यूचुअल फंड इन्वेस्टमेंट्स के साथ करे अपना और अपने परिवार का भविष्य सुरक्षित। माइल्स फ्यूल एक्टिव फॉर डीजल एंड पेट्रोल, इसके यूज से 5 से 12 रुपए की बचत हर लीटर पर। ಹುದ್ದೆಗಳು 69,915 32,870 32,870 ಹುದ್ದೆಗಳು ಖಾಲಿ ಇವೆ। ನಿಯರ್ಲಿ 50% ಹುದ್ದೆಗಳು ಖಾಲಿ ಇದೆ। ಸೊ ಈ 50% ಹುದ್ದೆಗಳು ಖಾಲಿ ಇದ್ರಾಗ ರೋಗಿಗಳ ಗತಿ ಏನು? ಎಲ್ಲ ABCD ಎಲ್ಲ ಟೈಪ್ ಹುದ್ದೆಗಳು ಭರ್ತಿ ಆಗ್ತಾ ಇಲ್ಲ। ಈ ಸಾಂಕ್ರಾಮಿಕ ರೋಗಿಗಳಿಗೆ ಏನು ನಿರೀಕ್ಷಣಾಧಿಕಾರಿ ಬೇಕು, ಅದೂ ಖಾಲಿ ಇದೆ। ಹಳ್ಳಿಯಲ್ಲಿ ಯಾವುದೂ ಅವೇರ್ನೆಸ್ ಪ್ರೋಗ್ರಾಮ್ ಆಗ್ತಾ ಇಲ್ಲ, ಎಲ್ಲ ಹುದ್ದೆಗಳು ಖಾಲಿ ಇದೆ। ಸೊ ಈ ತಾವು ಉತ್ತರ ಪ್ರಕಾರ ಔಟ್ಸೋರ್ಸ್ ಮಾಡೋದು, ಹೊರಗೊತ್ತೆಗಳು ರೆಗ್ಯುಲರ್ ನಿಮ್ಮ ನೇಮಕಾಂತ ಆಗ್ತಾ ಇಲ್ಲ, ಈ ಹೊರಗೊತ್ತೆಗಳು ಇದು ಆಗ್ತಾ ಇಲ್ಲ। ಮತ್ತು ಇದು ಈ ಪ್ರಶ್ನೆಗೆ ಕಳೆದ ಅಧಿವೇಶನದಲ್ಲಿ ಇದೇ ಉತ್ತರ ಬಂದಿದೆ। ಕಳೆದ ಅಧಿವೇಶನದಲ್ಲಿ ಈಗ ಏನೂ ಆ್ಯಕ್ಷನ್ ಆಗಿಲ್ಲ, ಏನೂ ಪ್ರಕ್ರಿಯೆ ಆಗಿಲ್ಲ। ಸೊ ಈ ಪ್ರಕಾರ ಭಾಳ ಪರಿಸ್ಥಿತಿ ಗಂಭೀರ ಇದೆ। ರೋಗಿಗಳು ಸರ್ಕಾರಿ ಹಾಸ್ಪಿಟಲ್ಗೆ ಯಾರು ರೋಗಿಗಳು ಬರ್ತಾರೆ, ಅವ್ರ ಸ್ಥಿತಿಗತಿ ಏನಾಗ್ಬೋದು ಅಂತ ಭಾಳ ಶೋಚನೀಯ ಸ್ಥಿತಿ ಇದೆ। ಸೊ ನಾನು ಬೀದರ್ ಜಿಲ್ಲೆಯಲ್ಲಿ ಸ್ತ್ರೀ ರೋಗ ತಜ್ಞ ಹುದ್ದೆಗಳು ಖಾಲಿ ಇದೆ, ಮೋರ್ ದ್ಯಾನ್ 60%। ಸೊ ಈ ಪ್ರಕಾರ ಭಾಳ ಕಷ್ಟದ ಪರಿಸ್ಥಿತಿ ಬಂದಿದೆ। ಬೀದರಲ್ಲಿ 25% ಹುದ್ದೆಗಳು ಖಾಲಿ ಇದೆ। ಟೋಟಲ್ 1,806 ಹುದ್ದೆಗಳು ಇದ್ದರೆ ಓನ್ಲಿ 1,278 ಹುದ್ದೆಗಳು ಭರ್ತಿ ಇದೆ। ನಿಯರ್ಲಿ 534 ಹುದ್ದೆಗಳು ಖಾಲಿ ಇದೆ। ಸೊ ಇದು ಭಾಳ ಗಂಭೀರ ಪರಿಸ್ಥಿತಿ ಇದೆ। ತಮ್ಮ ಉತ್ತರ ಪ್ರಕಾರ ಕರ್ನಾಟಕದಲ್ಲಿ ಉತ್ತರ ಹೇಳು ಆಯ್ತು ಸರ್, ಒಂದೇ ಇದು ಲಾಸ್ಟ್ ಅವ್ರ ಉತ್ತರ ನೀವು ಹೇಳ್ಬೇಡಿ, ಇದು ಕೇಳಿದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ। ಸೊ ಕಲ್ಯಾಣ ಕರ್ನಾಟಕದಲ್ಲಿ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಡ್ರೈವ್ ಅದು ಮಾಡ್ಲಿಕ್ಕೆ 17/5/22 17/5/22 ಒಂದು ನಿಮ್ಮ ತೀರ್ಮಾನ ಆಗಿದೆ। ಇವತ್ತೂ ಏನೂ ಆಗಿಲ್ಲ, 2 ವರ್ಷ ಆಯಿತು। ಸೊ ಅಲ್ಲಿ ಈಗ 9,871 ಪೋಸ್ಟ್ ಖಾಲಿ ಇದೆ, 10,000 ಪೋಸ್ಟ್ ಖಾಲಿ ಇದೆ। ಮತ್ತು ಇದು 2 ವರ್ಷ ಆದರೂ ಏನೇ ಪ್ರಕ್ರಿಯೆ ಆಗಿಲ್ಲ। ಸೊ ಇದು ಭರ್ತಿ ಮಾಡಬೇಕು। ಮೊದಲೇ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಹಣಿಪಟ್ಟಿ ಇದೆ। ಈ ಪ್ರಕಾರ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಪರಿಸ್ಥಿತಿ ಹಿಂಗೆ ಆದರೆ ಹ್ಯಾಂಗೆ ಅಂತ ಒಂದು ಪ್ರಶ್ನೆ ಇದೆ।